ಜೈ ಹಿಂದ್. ನೋಡ್ರಿ, ನಾವು SSC ಇಂಗ್ಲಿಷ್ ಗ್ರಾಮರ್ ನ ಡಿಸ್ಕಷನ್ ಮಾಡಕತ್ತೀವಿ. ಅದರಲ್ಲಿ ರೂಲ್ ನಂಬರ್ 7. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ನೋಡ್ರಿ, ರೂಲ್ ಏನ್ ಹೇಳತ್ತಂತ ಹೇಳಿದ್ರೆ ಕಂಪೌಂಡ್ ನೌನ್ ಪ್ರೊಸೆಷನ್ ಅಂತಂದ ಹೇಳಿ ಕಂಪೌಂಡ್ ನೌನ್ ಬಗ್ಗೆ ಹೇಳುತ್ತೆ. ಕಂಪೌಂಡ್ ನೌನ್ ಅಂದ್ರೆ ಏನು? ಸಿಂಪಲ್ ಆಗಿ ಒಂದಕ್ಕಿಂತ ಹೆಚ್ಚು ಪದಗಳನ್ನ ಒಳಗೊಂಡಿರುವಂತಹ ನಾಮಪದವನ್ನ ನಾವು ಕಂಪೌಂಡ್ ನೌನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಸನ್ ಇನ್ ಲಾ ಅಂತಂದೈತೆ. ಸನ್ ಇನ್ ಲಾ ಈಗ ಈ ತರ ಪದಗಳಿದಾವಲ್ಲ, ಇಂಥ ಪದಗಳನ್ನ ನಾವ್ ಏನಂತ ಕರಿತೀವಿ? ಕಂಪೌಂಡ್ ನೌನ್ ಅಂತಂದ್ ಕರಿತೀವಿ. ಇಂತಹ ಪದಗಳಲ್ಲಿ ಮುಖ್ಯ ವ್ಯಕ್ತಿ ಅಥವಾ ಮುಖ್ಯ ವಸ್ತು ಯಾವುದು ಅಂತಂದ್ ಹೇಳಿ ನಾವು ಕಂಡು ಹಿಡ್ಕೋಬೇಕು. ಈಗ ನೋಡ್ರಿ, ಸನ್ ಇನ್ ಲಾ ಅಂತಂದೈತೆ. ಸನ್ ಇನ್ ಲಾ, ಈ ಸನ್ ಇನ್ ಲಾ ಒಳಗಡೆ ಮೇನ್ ಇಂಪಾರ್ಟೆಂಟ್ ಪದ ಯಾವುದು? ಸನ್ ಅಂತಂದ್ ಹೇಳ್ತೀವಿ. ಸನ್ ಅಂತಂದ್ ಹೇಳ್ತೀವಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ಈ ತರ ಏನಂತಂದ್ ಹೇಳಿದ್ರೆ ನಾವು ಡಿಫ್ರೆನ್ಶಿಯೇಟ್ ಮಾಡೋಕೆ ಅಥವಾ ಕಂಡು ಹಿಡಿಯೋಕೆ ಗೊತ್ತಿದ್ರೆ ಸಾಕು. ನಾವು ಆಮೇಲೆ ನೆಕ್ಸ್ಟ್ ಏನಂದ್ರೆ ಇದರಲ್ಲಿ ಎರಡು ಪ್ರಕಾರ ಟ್ರಿಕ್ಸ್ ಗಳು ಬರ್ತಾವ, ಅವುಗಳನ್ನ ನಾವು ಇವಾಗ ಡಿಸ್ಕಷನ್ ಮಾಡೋಣ. ಒಂದೇನ್ ಹೇಳ್ತೀವಿ ಅಂತಂದ್ ಹೇಳಿದ್ರೆ ಪೊಸೆಷನ್ ಬಗ್ಗೆ, ಹಕ್ಕಿನ ಬಗ್ಗೆ ಹೇಳುವಾಗ. ಇನ್ನೊಂದೇನ್ ಹೇಳ್ತೀವಿ ಅಂದ್ರೆ ಎಣಿಕೆ, ಪ್ಲೂರಲ್ ಬಗ್ಗೆ ಹೇಳ್ತೀವಿ. ಫಸ್ಟ್ ನಾವೇನಂತಂದ್ ಹೇಳಿದ್ರೆ ಪ್ಲೂರಲ್ ಬಗ್ಗೆ ನೋಡೋಣ. ಎಣಿಕೆ ಮಾಡುವಾಗ ಅಂದ್ರೆ ಪ್ಲೂರಲ್, ಒಂದಕ್ಕಿಂತ ಹೆಚ್ಚು ಅಂತಂದ್ ಹೇಳುವಾಗ, ನೀವು ಎಷ್ಟು ಜನರನ್ನ ಎಣಿಕೆ ಮಾಡ್ತಿದ್ದೀರಾ ಅಂತಂದ್ ಹೇಳುವಾಗ ಅವಾಗ ನಾವು ಏನ್ ಮಾಡ್ಬೇಕು? ಮುಖ್ಯ ವ್ಯಕ್ತಿಯ ಪದಕ್ಕೆ ಎಸ್ ಪ್ರತ್ಯಯ ಸೇರಿಸ್ಬೇಕು. ಈಗ ಫಾರ್ ಎಕ್ಸಾಂಪಲ್, ಸನ್ ಇನ್ ಲಾ ಅಂತಂದೈತೆ. ಇಲ್ಲಿ ನೋಡ್ರಿ, ಪ್ರಾಪರ್ ಆಗಿ ಸನ್ ಇನ್ ಲಾ ಅಂತಂದೈತೆ. ಸನ್ ಇನ್ ಲಾ ಅಂದ್ರೆ ಏನು? ಒಬ್ಬ ಅಳಿಯ ಅಂತಂದ್ ಹೇಳ್ತೀವಿ. ಏನಂತಂದ್ ಹೇಳ್ತೀವಿ? ಒಬ್ಬ ಅಳಿಯ. ಈಗ ಅನೇಕ ಅಳಿಯಂದ್ರ ಇದಾರ ಅಂತಂದ್ ಹೇಳ್ಬೇಕು. ಇದರಲ್ಲಿ ಮುಖ್ಯ ಪದ ಯಾವುದು? ಸನ್ ಅಂತಂದ್ ಹೇಳಿ. ಇದಕ್ ಏನ್ ಮಾಡ್ಬೇಕಂತಂದ್ ಹೇಳಿದ್ರ, ಈ ತರ ಅನೇಕ ಅಳಿಯಂದ್ರು ಅಂತಂದ್ ಹೇಳುವಾಗ ನಾವು ಏನಂತ ಹೇಳ್ಬೇಕು? ಸನ್ಸ್ ಇನ್ ಲಾ ಅಂತಂದ್ ಹೇಳ್ಬೇಕು. ಏನಂತ ಹೇಳ್ಬೇಕು? ಸನ್ಸ್ ಇನ್ ಲಾ ಅಂತಂದ್ ಹೇಳ್ಬೇಕು. ಅಂದ್ರೆ ಮೇನ್ ಪದಕ್ಕೆ, ಮುಖ್ಯ ಪದಕ್ಕೆ ಎಸ್ ಪ್ರತ್ಯಯ ಸೇರಿಸಬೇಕು. ಈಗ ಫಾರ್ ಎಕ್ಸಾಂಪಲ್, ಒಬ್ಬ ಮಾವ ಬಂದಿದ್ದ ಅಂತಂದ್ ಹೇಳಿದ್ರೆ ಅವಾಗ ಏನಂತ ಹೇಳ್ತೀವಿ? ಫಾದರ್ ಇನ್ ಲಾ ಅಂತಂದ್ ಹೇಳ್ತೀವಿ. ಅದೇ ಅನೇಕ ಮಾವಂದ್ರು ಬಂದಿದ್ರು ಅಂತಂದ್ ಹೇಳಿದ್ರೆ ಈ ವಾಕ್ಯದಲ್ಲಿ ಮೇನ್ ಪದ ಯಾವುದು? ಫಾದರ್ ಅಂತಂದ್ ಹೇಳ್ತೀವಲ್ಲ, ಅದಕ್ಕೆ ನಾವು ಎಸ್ ಪ್ರತ್ಯಯ ಹಚ್ಬೇಕು. ಫಾದರ್ಸ್ ಇನ್ ಲಾ ಅಂತಂದ್ ಹೇಳಿ ಏನಂತ ಹೇಳ್ಬೇಕು? ಫಾದರ್ಸ್ ಇನ್ ಲಾ ಅಂತಂದ್ ಹೇಳ್ಬೇಕು. ಅಂದ್ರೆ ಅನೇಕ ಮಾವಂದ್ರು ಅಂತಂದ್ ಹೇಳ್ತೀವಿ. ಇದು ಯಾವಾಗ? ಸೊ 2 ಜನ, 3 ಜನ, 4 ಜನರ ಬಗ್ಗೆ ಹೇಳುವಾಗ, ಎಣಿಕೆ ಮಾಡುವಾಗ ಅಂತಂದ್ ಹೇಳ್ತೀವಿ. ಇನ್ನೊಂದ್ ಬರುತ್ತಾ ಹಕ್ಕಿನ ಬಗ್ಗೆ ಹೇಳುವಾಗ, ಹಕ್ಕು ಅಥವಾ ಒಡೆತನದ ಬಗ್ಗೆ ಹೇಳುವಾಗ. ಸಿಂಪಲ್, ಒಡೆತನದ ಬಗ್ಗೆ ಹೇಳುವಾಗ ಅದು ಅಳಿಯನ ಮನೆ. ಯಾರ ಮನೆ? ಅಳಿಯಂದು. ಒಡೆತನ ಹೇಳ್ತಾ ಇತ್ತಲ್ಲ ಅಲ್ಲಿ, ಅದು ಅಳಿಯನ್ ಮನೆ, ಅದು ಅಳಿಯಂದ್ ಕಾರು, ಅದು ಅಳಿಯಂದ್ ಏನಂತಂದ್ ಹೇಳಿದ್ರೆ ಬೈಕು. ಈ ತರ ಹೇಳ್ತೀವಲ್ಲ, ಅದು ಅಳಿಯನ್ ಹೊಲ ಅಂತಂದ್ ಹೇಳಿ, ಅಥವಾ ಮಾವನ್ ಹೊಲ, ಅಥವಾ ಮಾವನ್ ಹೆಂಡತಿಯವಳು ಅಂತಂದ್ ಹೇಳಿ ಈ ತರ ಹೇಳ್ತೀವಲ್ಲ. ಅವಾಗ ಏನ್ ಮಾಡ್ಬೇಕಂತಂದ್ ಹೇಳಿದ್ರ, ಈ ಹೋಲ್ ವರ್ಡ್ ಇರತ್ತಲ್ಲ, ಈ ಹೋಲ್ ವರ್ಡ್ ಆದ ನಂತರ ಏನಂದ್ರೆ ಎಸ್ ಪ್ರತ್ಯಯ ಹಚ್ಬೇಕು. ಈಗ ಫಾರ್ ಎಕ್ಸಾಂಪಲ್, ಸನ್ ಇನ್ ಲಾಸ್ ಅಂತಂದ್ ಹೇಳ್ಬೇಕು. ಸನ್ ಇನ್ ಲಾಸ್ ಅಂತಂದ್ ಹೇಳಿ ಈ ಹೋಲ್ ಪದ ಆದ ನಂತರ ಅದಕ್ಕೆ ಎಸ್ ಪ್ರತ್ಯಯ, ಅಪಾಸ್ಟ್ರೋಫಿ ಎಸ್ ಅನ್ನ ಪ್ರತ್ಯಯ ಹಚ್ಬೇಕು. ಫಾದರ್ ಇನ್ ಲಾ ಆದ ನಂತರ ಎಸ್ ಪ್ರತ್ಯಯ ಹಚ್ಬೇಕು. ಫಾದರ್ ಇನ್ ಲಾಸ್ ಹೌಸ್ ಅಂತಂದ್ ಹೇಳಿ, ಸನ್ ಇನ್ ಲಾಸ್ ಕಾರ್, ಸನ್ ಇನ್ ಲಾಸ್ ಹೌಸ್ ಅಂತಂದ್ ಹೇಳಿ. ಅಥವಾ ಕಮಾಂಡರ್ ಇನ್ ಚೀಫ್ಸ್ ಅಂತಂದ್ ಹೇಳಿ, ಕಮಾಂಡರ್ ಇನ್ ಚೀಫ್ಸ್ ಆರ್ಡರ್ಸ್ ಅಂತಂದ್ ಹೇಳ್ತೀವಿ. ತುಂಬಾ ಜನ ಕಮಾಂಡರ್ಸ್ ಇದ್ರು ಅಂತಂದ್ ಹೇಳಿದ್ರೆ ಕಮಾಂಡರ್ಸ್ ಇನ್ ಚೀಫ್ ಅಂತಂದ್ ಹೇಳ್ಬೇಕು ನಾವು. ಕರೆಕ್ಟಾ? ಈ ತರ ಏನಂತಂದ್ ಹೇಳಿದ್ರೆ ಎರಡು ಪ್ರಕಾರ ಬರ್ತಾವ. ಅಂದ್ರೆ ಯಾವ್ದಾದ್ರು ಒಂದು ವಸ್ತುವಿನ ಬಗ್ಗೆ, ವಸ್ತುವಿನ ಒಡೆತನದ ಬಗ್ಗೆ, ಅಥವಾ ಒಂದು ಹಕ್ಕಿನ ಬಗ್ಗೆ, ರೈಟ್ಸ್ ಬಗ್ಗೆ ಹೇಳ್ತಾ ಇದ್ವು ಅಂತಂದ್ ಹೇಳಿದ್ರೆ ಅದು ಕಂಪ್ಲೀಟ್ ಆದ ನಂತರ ಎಸ್ ಪ್ರತ್ಯಯ ಹಚ್ಬೇಕು. ಅಥವಾ ನಾವು ಎಣಿಕೆ ಮಾಡುವಾಗ 4 ಜನ ಅಳಿಯಂದ್ರಿದಾರ, 6 ಜನ ಮಾವಂದ್ರಿದಾರ, 10 ಜನ ಕಮಾಂಡರ್ಸ್ ಇದಾರ ಅಂತ ಹೇಳುವಾಗ ನಾವು ಮೇನ್ ಪದಕ್ ನಾವೇನ್ ಮಾಡ್ಬೇಕಂದ್ರೆ ಎಸ್ ಪ್ರತ್ಯಯ ಹಚ್ಬೇಕು. ಈಗ ನಾವು ಕಂಪೌಂಡ್ ವರ್ಡ್ಸ್ ಗಳು ಯಾವ್ಯಾವ ಅಂತ ನೋಡ್ಕೊಂಡು, ಕಂಪೌಂಡ್ ನೌನ್ಸ್ ಯಾವ್ಯಾವ? ಫಾದರ್ ಇನ್ ಲಾ ಅಂತಂದ್ ಹೇಳಿದ್ರೆ ಮಾವ, ಸ್ಟೆಪ್ ಮದರ್ ಅಂತಂದ್ ಹೇಳಿದ್ರೆ ಮಲತಾಯಿ, ಕಮಾಂಡರ್ ಇನ್ ಚೀಫ್ ಅಂತಂದ್ ಹೇಳಿದ್ರೆ ಕಮಾಂಡರ್ ಇನ್ ಚೀಫ್, ದಂಡನಾಯಕ, ಪಾಸರ್ ಬೈ ಅಂತಂದ್ ಹೇಳಿದ್ರ ದಾರಿ ಹೋಕ, ಮೇಡ್ ಸರ್ವೆಂಟ್ ಅಂತಂದ್ ಹೇಳಿದ್ರ ಮನೆಗೆಲಸದವಳು, ಆಮೇಲೆ ಬ್ರದರ್ ಇನ್ ಲಾ ಅಂತಂದ್ ಹೇಳಿದ್ರ ಭಾವ ಅಥವಾ ಮೈದುನ, ಸಿಸ್ಟರ್ ಇನ್ ಲಾ ಅಂತಂದ್ ಹೇಳಿದ್ರ ಅತ್ತಿಗೆ ಅಥವಾ ನಾದಿನಿ, ಗವರ್ನರ್ ಜನರಲ್, ಆಮೇಲೆ ಲೂಕರ್ ಆನ್ ಅಂತಂದ್ ಹೇಳಿ ಪ್ರೇಕ್ಷಕ, ಲೂಕರ್ ಆನ್. ಆಮೇಲೆ ನೆಕ್ಸ್ಟ್ ಮದರ್ ಇನ್ ಲಾ ಅಂತಂದ್ ಹೇಳಿದ್ರೆ ಅತ್ತೆ. ಅದೇ ತರ ನೋಡ್ರಿ, ಡಾಟರ್ ಇನ್ ಲಾ ಅಂತಂದ್ ಹೇಳಿದ್ರೆ ಸೊಸೆ, ಕಮಾಂಡರ್ ಇನ್ ಚೀಫ್ ಅಂತಂದ್ ಹೇಳಿದ್ರೆ ಮುಖ್ಯ ಸೇನಾಧಿಪತಿ. ನೆಕ್ಸ್ಟ್ ಮ್ಯಾನ್ ಸರ್ವೆಂಟ್ ಅಂತಂದ್ ಹೇಳಿದ್ರೆ ಆಳು, ಸನ್ ಇನ್ ಲಾ ಅಂತಂದ್ ಹೇಳಿದ್ರೆ ಅಳಿಯ. ನೆಕ್ಸ್ಟ್ ರೈಟರ್ ಡೈರೆಕ್ಟರ್ ಅಂತಂದ್ ಹೇಳಿದ್ರೆ ಬರಹಗಾರ, ನಿರ್ದೇಶಕ. ಎಡಿಟರ್ ಇನ್ ಚೀಫ್ ಅಂತಂದ್ ಹೇಳಿದ್ರೆ ಮುಖ್ಯ ಸಂಪಾದಕ. ಹೆಡ್ ಮಾಸ್ಟರ್ ಅಂತಂದ್ ಹೇಳಿದ್ರೆ ಮುಖ್ಯೋಪಾಧ್ಯಾಯ. ಪ್ರೈಮ್ ಮಿನಿಸ್ಟರ್ ಅಂದ್ರ ಪ್ರಧಾನ ಮಂತ್ರಿ. ಈ ರೀತಿಯಾಗಿ ಕಂಪೌಂಡ್ ನೌನ್ಸ್ ಗಳು ಬರ್ತಾವ. ಈ ಲಿಸ್ಟ್ ಅನ್ನ ಒಂದ್ ಕಡೆ ಬರೆದಿಟ್ಕೊಡ್ರಿ. ಇವುಗಳನ್ನ ನಾವು ಹೆಂಗ್ ಹೇಳ್ಬೇಕು? ಇವಾಗ ಇನ್ನೊಂದು ಸೆಕ್ರೆಟರಿ ಜನರಲ್, ಆಮೇಲೆ ಬ್ರದರ್ ಇನ್ ಆರ್ಮ್ಸ್ ಅಂತ ಹೇಳಿ, ಯುದ್ಧದ ಒಡನಾಡಿ, ಪ್ರಧಾನ ಕಾರ್ಯದರ್ಶಿ ಅಂತ ಹೇಳಿ. ಇವ್ರು ತುಂಬಾ ಜನ ಇದ್ರು ಅಂತಂದ್ ಹೇಳಿದ್ರ ಮೇನ್ ಪದಕ್ಕೆ ಎಸ್ ಅಂತ ಹೇಳ್ಬೇಕು. ಅವ್ರ ಬಗ್ಗೆ
ಅವ್ರದ್ದು ಯಾವ್ದಾದ್ರು ವಸ್ತುವಿನ ಬಗ್ಗೆ ಅಥವಾ ಅವ್ರದ್ದು ಏನಾದ್ರು ರಿಲೇಟೆಡ್ ವರ್ಡ್ಸ್ ಬಗ್ಗೆ ಏನಾದ್ರು ಹೇಳ್ಬೇಕಂದ್ರ ಆ ವರ್ಡ್ ಆದ ನಂತರ ಅದಕ್ಕ ಅಪಾಸ್ಟ್ರೋಫಿ ಎಸ್ ಅನ್ನ ಸೇರಿಸ್ಬೇಕು, ಹೋಲ್ ವರ್ಡ್ ಆದ ನಂತರ. ಈಗ ನಾವು ಒಂದೊಂದಾಗಿ ಏನ್ ಮಾಡೋಣ ಅಂದ್ರೆ ಡಿಸ್ಕಷನ್ ಮಾಡೋಣ. ದ ಡ್ಯಾಶ್ ಡ್ಯಾಶ್ ಹೌಸ್ ಈಸ್ ಲೊಕೇಟೆಡ್ ನಿಯರ್ ಬೈ ಸೆಂಟರ್ ಅಂತಂದೈತೆ. ಇಲ್ಲಿ ಏನ್ ಬಗ್ಗೆ ಹೇಳೈತೆ ಫಸ್ಟ್ ಚೆಕ್ ಮಾಡೋದು, ಇದು ಯಾವ್ದ್ರ ಬಗ್ಗೆ ಹೇಳ್ತಾ ಐತೆ. ಇದೇನಂತಂದ ಹೇಳಿದ್ರ ದ ಡ್ಯಾಶ್ ಡ್ಯಾಶ್ ಹೌಸ್ ಅಂತಂದ್ ಹೇಳ್ತೈತೆ. ಹೌಸ್ ಅಂದ್ರೆ ಏನು? ಹೌಸ್ ಅಂತಂದ ಹೇಳಿದ್ರ ಒಬ್ಬ ವ್ಯಕ್ತಿಯ ಮನೆಯ ಬಗ್ಗೆ ಹೇಳ್ತಾ ಐತೆ. ಅಂದ್ರೆ ಇದೇನು ಒಡೆತನದ ಬಗ್ಗೆ ಹೇಳ್ತಾ ಐತೆ ಅಥವಾ ಪೊಸೆಷನ್ ಬಗ್ಗೆ ಹೇಳ್ತಾ ಐತೆ. ಇದ್ರ ಬಗ್ಗೆ ಪೊಸೆಷನ್ ಅಂತಂದ್ ಹೇಳ್ತೀವಿ. ಪೊಸೆಷನ್ ಬಗ್ಗೆ ಅಥವಾ ಒಡೆತನದ ಬಗ್ಗೆ ಹೇಳ್ತಾ ಐತೆ. ಹಂಗಾದ್ರೆ ಇಲ್ಲಿ ನಾವ್ ಏನ್ ಮಾಡ್ಬೇಕು, ನಿಯಮದ ಪ್ರಕಾರ ಪದದ ಕೊನೆಯಲ್ಲಿ ಎಸ್ ಅನ್ನ ಸೇರಿಸ್ಬೇಕು. ಪದದ ಕೊನೆಯಲ್ಲಿ ಅಂದ್ರೆ ಇಲ್ಲಿ ಪದದ ಕೊನೆಯಲ್ಲಿ ಎಸ್ ಎಲ್ಲಿ ಬಂದೈತೆ? ಬ್ರದರ್ಸ್ ಇನ್ ಲಾಸ್ ಅಂತಂದ್ ಹೇಳಿ ಬಂದೈತೆ. ಇಲ್ಲಿ ಬ್ರದರ್ಸ್ ಅಂತಂದ್ ಹೇಳಿ ಬರಂಗಿಲ್ಲ. ಬ್ರದರ್ ಇನ್ ಲಾಸ್ ಅಂತಂದ್ ಹೇಳಿ ನೆಕ್ಸ್ಟ್ ಅಪಾಸ್ಟ್ರೋಫಿ ಎಸ್ ಬಂದೈತೆ, ಬರಂಗಿಲ್ಲ. ಬ್ರದರ್ಸ್ ಇನ್ ಲಾಸ್ ಅಂತ ಹೇಳಿ ಇದು ಬರಂಗಿಲ್ಲ. ಬ್ರದರ್ ಇನ್ ಲಾಸ್ ಅಂತಂದ್ ಹೇಳಿ ದ ಬ್ರದರ್ ಇನ್ ಲಾಸ್ ಹೌಸ್ ಈಸ್ ಲೊಕೇಟೆಡ್ ನಿಯರ್ ದ ಸಿಟಿ ಸೆಂಟರ್ ಅಂತಂದ್ ಹೇಳಿ. ಪಾಯಿಂಟ್ ಕ್ಲಿಯರ್? ನೆಕ್ಸ್ಟ್, ಆಲ್ ದ ಡ್ಯಾಶ್ ಡ್ಯಾಶ್ ಹೌಸಸ್ ವೇರ್ ಡಿಸ್ಟ್ರಾಯ್ಡ್ ಇನ್ ದ ಅರ್ತ್ ಕ್ವೇಕ್ ಅಂತಂದ್ ಹೇಳಿ. ಆಲ್ ದ ಡ್ಯಾಶ್ ಡ್ಯಾಶ್ ಹೌಸಸ್ ಅಂದ್ರೆ ಇಲ್ಲಿ ಕೂಡ ಏನ್ ಹೇಳ್ತಾ ಐತೆ? ಅನೇಕ ಅಂದ್ರ ಮನೆಗಳ ಬಗ್ಗೆ ಹೇಳ್ತಾ ಐತೆ. ಅಂದ್ರ ಇಲ್ಲೂ ಕೂಡ ಪೊಸೆಷನ್ ಬಗ್ಗೆ ಅಥವಾ ಒಡೆತನದ ಬಗ್ಗೆನ ಹೇಳ್ತಾ ಐತೆ. ಒಡೆತನದ ಬಗ್ಗೆನ ಹೇಳ್ತಾ ಐತೆ. ಅಂದ್ರೆ ನಾವ್ ಏನ್ ಮಾಡ್ಬೇಕು, ಒಂದ್ ಪದ ಆದ ನಂತರ ನೆಕ್ಸ್ಟ್ ಅಪಾಸ್ಟ್ರೋಫಿ ಎಸ್ ಅನ್ನ ಕೊಡ್ಬೇಕು. ಆತರ ಯಾವ ಇದಾವ್ ನೋಡ್ರಿ. ಸನ್ಸ್ ಇನ್ ಲಾಸ್ ಬರಂಗಿಲ್ಲ, ಸನ್ ಇನ್ ಲಾಸ್ ಅಂತಂದ್ ಹೇಳಿ ಬರತ್ತ. ಇದು ಕೂಡ ಬರಂಗಿಲ್ಲ. ಇದು ಆಲ್ ದ ಸನ್ ಇನ್ ಲಾಸ್ ಹೌಸಸ್ ವೇರ್ ಡಿಸ್ಟ್ರಾಯ್ಡ್ ಇನ್ ದ ಅರ್ತ್ ಕ್ವೇಕ್ ಅಂತಂದ್ ಹೇಳಿ. ಅದೇ ತರ ನೆಕ್ಸ್ಟ್ ನೋಡ್ರಿ, ದ ಡ್ಯಾಶ್ ಡ್ಯಾಶ್ ನೆಕ್ಸ್ಟ್ ದ ಡ್ಯಾಶ್ ಡ್ಯಾಶ್ ಆರ್ಡರ್ಸ್ ವೇರ್ ಕ್ಲಿಯರ್, ನೋ ಒನ್ ಎಂಟರ್ಸ್ ದ ಬೇಸ್ ಅಂತಂದ್ ಹೇಳಿ. ನೋ ಒನ್ ಎಂಟರ್ಸ್ ದ ಬೇಸ್ ಅಂತಂದ್ ಹೇಳಿ. ಆರ್ಡರ್ಸ್ ಅಂತಂದೈತೆ. ಯಾರ ಆರ್ಡರ್ಸ್? ಇದು ಒಡೆತನದ ಬಗ್ಗೆ ಹೇಳ್ತಾ ಐತಲ್ಲ, ಯಾರ್ದೋ ಒಬ್ಬರದ್ದು ಆರ್ಡರ್ಸ್ ಅಂತಂದ್ ಹೇಳಿ. ಅಂದ್ರೆ ಯಾರ್ದು ನಾವ್ ಹೇಳ್ಬೇಕು, ಫುಲ್ ವರ್ಡ್ ಆದ ನಂತರ ನೆಕ್ಸ್ಟ್ ಎಸ್ ಪ್ರತ್ಯಯ ಹಚ್ಬೇಕು. ಕಮಾಂಡರ್ ಇನ್ ಚೀಫ್ಸ್ ಅಂತಂದ್ ಹೇಳಿ. ಕಮಾಂಡರ್ ಇನ್ ಚೀಫ್ಸ್ ಅಂತಂದ್ ಹೇಳ್ತೀವಿ. ಸೊ ಇದು ದ ಕಮಾಂಡರ್ ಇನ್ ಚೀಫ್ಸ್ ಆರ್ಡರ್ಸ್ ವೇರ್ ಕ್ಲಿಯರ್, ನೋ ಒನ್ ಎಂಟರ್ಸ್ ದ ಬೇಸ್ ಅಂತಂದ್ ಹೇಳಿ. ಅದೇ ತರ ನೆಕ್ಸ್ಟ್ ನೋಡ್ರಿ, ಐ ಸಾ ಟು ಡ್ಯಾಶ್ ಡ್ಯಾಶ್ ಪಾಸಿಂಗ್ ಬೈ ದ ಸ್ಟ್ರೀಟ್ ಅಂತಂದ್ ಹೇಳಿ. ಐ ಸಾ ಟು ಇಲ್ಲಿ ಯಾವ್ದಾದ್ರ ಬಗ್ಗೆ ಹೇಳ್ತಾ ಐತೆ? ಮನೆ ಬಗ್ಗೆ ಅಥವಾ ಕಾರಿನ ಬಗ್ಗೆ ಏನು ಹೇಳ್ತಾ ಇಲ್ಲ. ಇಲ್ಲಿ ಏನ್ ಹೇಳ್ಬೇಕು? ಇಲ್ಲಿ ಟೂ ಅಂತಂದೈತೆ. ಐ ಸಾ ಟೂ ಅಂತಂದ್ ಹೇಳಿ. ಟೂ ಅಂತಂದ್ ಹೇಳಿದ್ರೆ ಇಲ್ಲೇನು ಪ್ಲೂರಲ್ ಬಂದೈತೆ. ಪ್ಲೂರಲ್ ಹೇಳುವಾಗ ನಾವ್ ಏನಂತ ಹೇಳ್ಬೇಕು? ಮೇನ್ ಪದಕ್ಕೆ ಏನಂತಂದ್ ಹೇಳಿದ್ರ ನಾವು ಎಸ್ ಪ್ರತ್ಯಯ ಸೇರಿಸ್ಬೇಕು. ಅಂದ್ರೆ ಇಲ್ಲಿ ಮೇನ್ ಪದ ಯಾವ್ದು ಸರ್? ಪಾಸರ್ ಅಂತಂದೈತೆ. ಮೇನ್ ಪದ ಯಾವ್ದು? ಪಾಸರ್. ಅಂದ್ರೆ ಇದಕ್ಕ ಎಸ್ ಪ್ರತ್ಯಯ ಸೇರಿಸ್ಬೇಕು. ಪಾಸರ್ಸ್ ಬೈ ಅಂತಂದ್ ಹೇಳಿ ಎಲ್ಲೈತ್ ನೋಡ್ರಿ ಆಪ್ಷನ್. ಎಸ್ ಪಾಸರ್ಸ್ ಬೈ. ಐ ಸಾ ಟೂ ಪಾಸರ್ಸ್ ಬೈ ಪಾಸಿಂಗ್ ಬೈ ದ ಸ್ಟ್ರೀಟ್ ಅಂತಂದ್ ಹೇಳಿ. ಇಲ್ಲಿ ಯಾವುದೇ ಆರ್ಡರ್ ಬಗ್ಗೆನೋ ಹೌಸ್ ಬಗ್ಗೆನೋ ಅಥವಾ ಯಾವ್ದ್ರ ಬಗ್ಗೆನೋ ಏನು ಹೇಳ್ತಾ ಇಲ್ಲ. ಜಸ್ಟ್ ಟೂ ಅಂತಂದ್ ಹೇಳ್ತಾ ಐತೆ ಮೊದಲು. ಸೊ ಅದಕ್ಕೋಸ್ಕರ ಅದನ್ನ ಯೂಸ್ ಮಾಡ್ಕೊಂಡ್ವಿ. ಶಿ ಬಾರೋಡ್ ಹರ್ ಡ್ಯಾಶ್ ಡ್ಯಾಶ್ ಬುಕ್ ಫಾರ್ ದ ಎಕ್ಸಾಮ್. ಇಲ್ಲಿ ನೋಡ್ರಿ, ಬುಕ್ ಅಂತಂದ್ ಐತಿ. ಯಾರ್ದ್ ಬುಕ್? ಕ್ವಶನ್ ಮಾಡ್ಕೋಬೇಕು. ಯಾರ್ದ್ ಬುಕ್ ಅಂತಂದ್ರೆ ಸಿಸ್ಟರ್ ಇನ್ ಲಾ ಅಂತಂದೈತೆ. ಅದಕ್ಕೆ ಲಾಸ್ಟ್ ಎಸ್ ಸೇರಿಸ್ಬೇಕು. ಸಿಸ್ಟರ್ ಇನ್ ಲಾಸ್ ಅಂತಂದ್ ಹೇಳಿ. ಸಿಸ್ಟರ್ ಇನ್ ಲಾಸ್ ಅಂತಂದ್ ಹೇಳಿ. ಯಾವ ಆಪ್ಷನ್ ಕರೆಕ್ಟ್ ಆಗತ್ತೆ? ಎಸ್, ಆಪ್ಷನ್ ಸಿ ಕರೆಕ್ಟ್ ಆಗತ್ತೆ. ಸಿಸ್ಟರ್ ಇನ್ ಲಾ. ಶಿ ಬಾರೋಡ್ ಹರ್ ಸಿಸ್ಟರ್ ಇನ್ ಲಾಸ್ ಬುಕ್ ಫಾರ್ ದ ಎಕ್ಸಾಮ್ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ದ ಡ್ಯಾಶ್ ಡ್ಯಾಶ್ ಅಡ್ವೈಸ್ ವಾಸ್ ಇಗ್ನೋರ್ಡ್ ಬೈ ದ ಬೋರ್ಡ್ ಅಂತಂದ್ ಹೇಳಿ. ಅಡ್ವೈಸ್ ಅಂತಂದ್ ಹೇಳಿದ್ರೆ ಇದೊಂದ್ ಏನಂದ್ರೆ ಅಡ್ವೈಸ್ ಕೊಡೋದು. ಯಾರ್ದು ಅಂತಂದ್ ಹೇಳಿದ್ರೆ ಇಲ್ಲಿ ಕೊಡ್ಬೇಕು ನೋಡ್ರಿ, ಸೆಕ್ರೆಟರಿ ಜನರಲ್ಸ್ ಅಂತಂದ್ ಹೇಳಿ. ಯಾರ್ದು? ಸೆಕ್ರೆಟರಿ ಜನರಲ್ಸ್. ಲಾಸ್ಟ್ ಕೇಸ್ ಸೇರಿತೆ ಸೆಕ್ರೆಟರಿ. ದ ಸೆಕ್ರೆಟರಿ ಜನರಲ್ಸ್ ಅಡ್ವೈಸ್ ವಾಸ್ ಇಗ್ನೋರ್ಡ್ ಬೈ ದ ಬೋರ್ಡ್ ಅಂತಂದ್ ಹೇಳಿ. ಅದೇ ತರ ನೆಕ್ಸ್ಟ್ ನೋಡ್ರಿ, ದ ಡ್ಯಾಶ್ ಡ್ಯಾಶ್ ವ್ಯೂಸ್ ವೇರ್ ಕನ್ಸಿಡರ್ಡ್ ಬೈ ದ ಕಮಿಟಿ ಅಂತಂದ್ ಹೇಳಿ. ವ್ಯೂಸ್ ಯಾರ್ದು? ವ್ಯೂಸ್ ಮೇನ್ ಕೇಳ್ತಾರ. ದ ಡ್ಯಾಶ್ ಡ್ಯಾಶ್ ವ್ಯೂಸ್ ಅಂತಂದೈತೆ. ಯಾರ್ದು ವ್ಯೂಸ್? ವ್ಯೂಸ್ ಯಾರ್ದು ಅಂತಂದ್ ಹೇಳಿದ್ರೆ ರೈಟರ್ ಡೈರೆಕ್ಟರ್ ಅಂತಂದ್ ಹೇಳಿ. ಇಬ್ರು ಜನ ಇದಾರೆ. ಅಂದ್ರೆ ಅದು ಕಂಪೌಂಡ್ ವರ್ಡ್ ಐತೆ, ರೈಟರ್ ಡೈರೆಕ್ಟರ್ ಅಂತಂದ್ ಹೇಳಿ. ನಮ್ಗೆ ಈ ತರ ಯಾರ್ದಂತ ಕೇಳಿದ್ರೆ ಒಡೆತನ ಅಂತಂದ್ ಹೇಳಿದ್ರೆ ಲಾಸ್ಟ್ ಕೇಸ್ ಹಾಕ್ಬೇಕು, ರೈಟರ್ ಡೈರೆಕ್ಟರ್ಸ್ ಅಂತಂದ್ ಹೇಳಿ. ಅಪಾಸ್ಟ್ರೋಫಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಇದು. ನೆಕ್ಸ್ಟ್, ಹಿ ಮೆಟ್ ಟು ಅಂತಂದೈತೆ. ಟು ಮುಂದೆ ಡ್ಯೂರಿಂಗ್ ಹಿಸ್ ಜರ್ನಿ. ಮುಂದೆ ಯಾರ್ದೇನು ವಸ್ತುಗಳ ಬಗ್ಗೆ ಏನು ಕೊಟ್ಟೇ ಇಲ್ಲ ಅವ. ಹಂಗಾದ್ರೆ ಇಲ್ಲಿ ಟು ಅಂತ ಕೊಟ್ಟಿದ್ದಾನೆ. ಇಲ್ಲಿ ಪ್ಲೂರಲ್ ರೂಪದಲ್ಲಿ ಬರಿಬೇಕಂದ್ರ ಮೇಡ್ ಸರ್ವಂಟ್ ಅಂತಂದೇಳಿ. ಇಲ್ಲಿ ಏನು ಕಂಪೌಂಡ್ ವರ್ಡ್ ಮೇಡ್ ಸರ್ವಂಟ್ ಅಂತಂದೈತೆ. ಅಂದ್ರೆ ಇಲ್ಲಿ ನಾವು ಏನಂತ ಹಾಕ್ಬೇಕು? ಮೇಡ್ ಸರ್ವಂಟ್. ಮೇನ್ ವರ್ಡ್ ಗೆ ಎಸ್ ಪ್ರತ್ಯಯ ಹಚ್ಬೇಕು. ಮೇಡ್ಸ್ ಸರ್ವಂಟ್ ಅಂತಂದೇಳಿ ಏನಂತ ಹೇಳ್ಬೇಕು? ಮೇಡ್ ಸರ್ವಂಟ್ ಅಂತಂದೇಳಿ ನೆನ್ಪಿಟ್ಕೊಡು.
ಇದು ಕರೆಕ್ಟ್ ಏನ್ರಿ ಇದು ತುಂಬಾ ಇಂಪಾರ್ಟೆಂಟ್. ಈ ಲೈನ್ ಕರೆಕ್ಟ್ ಏನ್ರಿ? ಈಗ ನಾವ್ ಹೇಳಿದ್ವಲ್ಲ, ಅದು ಮೇಡ್ಸ್ ಸರ್ವೆಂಟ್ ಅಂತಂದ ಹೇಳಿ, ಇದು ಆಲ್ರೆಡಿ ರಾಂಗ್ ಐತೆ. ಯಾಕಂತಂದ್ರೆ ಮೇಡ್ ಅನ್ನೋದ್ ಏನೈತಲ್ಲ, ಇದು ಆಲ್ರೆಡಿ ಪ್ಲೂರಲ್ ರೂಪದಲ್ಲಿ ಐತೆ. ಸೊ ಅದಕ್ಕೋಸ್ಕರ ಆಪ್ಷನ್ ಡಿ ಕರೆಕ್ಟ್ ಆಗತ್ತೆ. ಇದು ಒಂದ್ ಚಾನ್ಸ್. ಇದು ಒಂದ್ ಏನಂತಂದ ಹೇಳಿದ್ರ ವರ್ಡ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಮೇಡ್ ಅಂತಂದ ಹೇಳಿ ಆಲ್ರೆಡಿ ಪ್ಲೂರಲ್ ಇರೋದ್ರಿಂದ ನಾವು ಮೇಡ್ಸ್ ಅಂತಂದ್ ಹಾಕ್ಬಾರ್ದಲ್ಲಿ. ನೆಕ್ಸ್ಟ್, ದ ಒಪಿನಿಯನ್, ದ ಡ್ಯಾಶ್ ಡ್ಯಾಶ್ ಒಪಿನಿಯನ್ ವಾಸ್ ಸಾಟ್ ಬೈ ದ ಪಬ್ಲಿಕ್ ಅಂತಂದ ಹೇಳಿ. ಯಾರ್ದು ಒಪಿನಿಯನ್? ಪ್ರೈಮ್ ಮಿನಿಸ್ಟರ್ದು. ಪ್ರೈಮ್ ಮಿನಿಸ್ಟರ್ ಅಂದ್ರೆ ನಾವು ಇಲ್ಲಿ ಯಾರ್ದಂತಂದ್ ಹೇಳ್ತಾ ಇದ್ದಿಲ್ಲ, ಒಡೆತನದ ಬಗ್ಗೆ ಲಾಸ್ಟ್ ಅಪಾಸ್ಟ್ರಫಿ ಎಸ್ ಹಾಕ್ಬೇಕು. ಪ್ರೈಮ್ ಮಿನಿಸ್ಟರ್ಸ್ ಅಂತಂದ ಹೇಳಿ. ಯಾರ್ದು? ಪ್ರೈಮ್ ಮಿನಿಸ್ಟರ್ಸ್ ಅಂತಂದ ಹೇಳಿ. ಅದೇ ತರ ನೆಕ್ಸ್ಟ್ ನೋಡ್ರಿ, ಐ ವಿಸಿಟೆಡ್ ಡ್ಯಾಶ್ ಡ್ಯಾಶ್ ಶಾಪ್ ಎಸ್ಟರ್ಡೇ. ಯಾರ್ದು ಶಾಪ್? ಮದರ್ ಇನ್ ಲಾಸ್ ಶಾಪ್. ಯಾರ್ದಂತಂದ್ರೆ ಮದರ್ ಇನ್ ಲಾಸ್ ಶಾಪ್ ಅಂತಂದ್ರೆ ಲಾಸ್ಟ್ ಅಪಾಸ್ಟ್ರಫಿ ಎಸ್ ಬಂದಿದೆ. ಅದೇ ತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ದ ಡ್ಯಾಶ್ ಡ್ಯಾಶ್ ಸ್ಯಾಲ್ರಿ. ಯಾರ್ದು ಸ್ಯಾಲ್ರಿ ವಾಸ್ ಇನ್ಕ್ರೀಸ್ಡ್ ಲಾಸ್ಟ್ ಮಂತ್? ಸೇಮ್ ಅದೇ ತರ ಮೇಡ್ ಸರ್ವೆಂಟ್ ಅಂತಂದ ಹೇಳ್ತೀವಿ. ಯಾರ್ದು? ಮೇಡ್ಸ್ ಬರಂಗಿಲ್ಲ ಇಲ್ಲಿ, ಮೇಡ್ಸ್ ಬರಂಗಿಲ್ಲ, ನೆನ್ಪಿಟ್ಕೊಡ್ರಿ. ಮೇಡ್ ಸರ್ವೆಂಟ್ಸ್ ಅಂತಂದ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ದ ಡ್ಯಾಶ್ ಡ್ಯಾಶ್ ಕಮೆಂಟ್ಸ್ ವೇರ್ ವೆರಿ ರೂಡ್ ಅಂತಂದ ಹೇಳಿ. ಕಮೆಂಟ್ಸ್ ಯಾರ್ದು? ಕಮೆಂಟ್ಸ್ ಯಾರ್ದಂತಂದ್ರೆ ಇಲ್ಲಿ ಲುಕರ್ಸ್ ಅಂತಂದೈತೆ. ಲುಕರ್ಸ್ ಆನ್ ಅಂತಂದ ಹೇಳಿ. ಸೊ ಇದಕ್ಕ ನಾವ್ ಏನಂತ ಹೇಳ್ಬೇಕು? ಲಾಸ್ಟ್ ಅಪಾಸ್ಟ್ರಫಿ ಎಸ್ ಕೊಡ್ಬೇಕು. ಲುಕರ್ಸ್ ಆನ್ ಅಂತಂದ ಹೇಳಿ. ಆಪ್ಷನ್ ಎ ಕರೆಕ್ಟ್. ಕ್ಲಿಯರ್? ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಈ ರೂಲ್ ಬರುತ್ತ. ಒಂದೇನಂತಂದ ಹೇಳಿದ್ರೆ ಪೊಸೆಷನ್, ಯಾರ್ದಾದ್ರೂ ಒಡೆತನ ಅಂತ ಬಂದಾಗ, ಯಾರ್ದಾದ್ರೂ ಒಂದು ವಸ್ತುವಿನ ಬಗ್ಗೆ ಅಥವಾ ಒಂದು ಪದದ ಬಗ್ಗೆ, ವಸ್ತು ಅಥವಾ ಹಕ್ಕಿನ ಬಗ್ಗೆ ಹೇಳುವಾಗ, ವಸ್ತು ಅಥವಾ ಹಕ್ಕಿನ ಬಗ್ಗೆ ಹೇಳುವಾಗ ನಾವೇನ್ ಮಾಡ್ಬೇಕು? ಕೊನೆಗೆ, ಪದದ ಕೊನೆಗೆ ಎಸ್ ಪ್ರತ್ಯಯ ಸೇರಿಸ್ಬೇಕು. ಪದದ ಕೊನೆಗೆ ಎಸ್ ಪ್ರತ್ಯಯ ಸೇರಿಸ್ಬೇಕು. ಅದೇ ಏನಂತಂದ ಹೇಳಿದ್ರೆ ನಾವು ಪ್ಲೂರಲ್ ರೂಪದಲ್ಲಿ ಏನಾದ್ರೂ ಎಣಿಕೆ ಬಂತು ಅಂತಂದ ಹೇಳಿದ್ರೆ, ನಂಬರ್ಸ್ ಗಳು ಬಂತು ಅಂತಂದ ಹೇಳಿದ್ರೆ, ಪ್ಲೂರಲ್ ರೂಪದಲ್ಲಿ ಏನಾದ್ರೂ ಬಂತು ಅಂತಂದ ಹೇಳಿದ್ರೆ, ನಾವು ಮೇನ್ ವರ್ಡ್ ಏನಿರುತ್ತಲ್ಲ ಆ ಮೇನ್ ವರ್ಡ್ ಗೆ ಎಸ್ ಪ್ರತ್ಯಯ ಸೇರಿಸಬೇಕಾಗತ್ತ. ಈ ರೂಲ್ ಅನ್ನ ಪ್ರಾಪರ್ ಆಗಿ ನೆನ್ಪಿಟ್ಕೊಡ್ರಿ. ಸೊ ನೆಕ್ಸ್ಟ್ ರೂಲ್ ಅನ್ನ ನಾವು ಡಿಸ್ಕಷನ್ ಮಾಡೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಜೈ ಹಿಂದ್.